ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರಲ್ಲಿ ಬರುವಂಥ ಜನವರಿ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆ ತನಕ ವಿಡಿಯೋ ನೋಡಿ, ಹಾಗೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ರಾಶಿಯವರ ಒಂದು ಗ್ರಹ ಸಂಚಾರದ ಬದಲಾವಣೆಗಳಿಂದ ಏನೆಲ್ಲ ಒಂದು ಲಾಭ ನಷ್ಟ ಆಗುವಂಥದ್ದಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಶನಿ ಗ್ರಹದ ಬಗ್ಗೆ ನೋಡೋದಾಯ್ತು ಅಂದ್ರೆ, ಈ ಒಂದು ಶನಿ ನಿಮ್ಮ ಒಂದು ರಾಶಿಯಲ್ಲಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮಗೆ ಅದೃಷ್ಟ ತರುವಂಥದ್ದು ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗಿಯಾಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಗುರುಗ್ರಹದ ಬಗ್ಗೆ ನೋಡೋದಾಯ್ತು ಅಂದ್ರೆ, ನಿಮ್ಮ ಒಂದು ರಾಶಿಯಲ್ಲಿ 12ನೇ ಮನೆಯಲ್ಲಿ ಇರೋದ್ರಿಂದ ಅತಿ ಹೆಚ್ಚು ಶುಭ ಕಾರ್ಯಗಳು ತೋರಿಸುವಂಥದ್ದು ಲಕ್ಷಣಗಳು ಬಹಳ ಇವೆ. ಇನ್ನು ರಾಹು ಕೇತು ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಮತ್ತೆ ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಮೊದಲನೇದಾಗಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವೇ ಇರಬೇಕು. ಇದರ ಜೊತೆಗೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ. ಇನ್ನು ಸೂರ್ಯನ ಬಗ್ಗೆ ನೋಡೋದಾಯ್ತು ಅಂದ್ರೆ, ಜನವರಿ 14ನೇ ತಾರೀಕಿನ ತನಕ 6ನೇ ಮನೆಯಲ್ಲಿ ಇರುವಂತದ್ದು ಶತ್ರುಗಳ ಮೇಲೆ ನೀವು ಜಯ ಸಾಧಿಸುವಂತ ಲಕ್ಷಣಗಳು ಬಹಳ ಇದೆ. ಈ ಜನವರಿ 14 ಕಳೆದ ನಂತರ ಅದು 7ನೇ ಮನೆಗೆ ಪ್ರವೇಶ ಮಾಡುವುದರಿಂದ ದಾಂಪತ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು, ಶತ್ರುಗಳು ನಿಮ್ಮ ಮುಂದೆ ಮಣಿಯುತ್ತಾರೆ. ಹಾಗೆ ಅತಿಯಾದ ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ತಪ್ಪಾಗದಂತೆ ನೀವು ನೋಡಿಕೊಳ್ಬೇಕಾಗ್ತದೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯವಹಾರದಲ್ಲಿ ಆದಷ್ಟು ಸಾಲ ಕೊಡುವುದನ್ನು ತಪ್ಪಿಸಿ. ಯಾರೆಲ್ಲ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅವರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸೇರಿಕೊಳ್ಳುವುದು ಜಾಸ್ತಿ. ಏನೇ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ನೀವು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳುವುದು ಬಹಳ ಉತ್ತಮ. ಇನ್ನು ವ್ಯವಹಾರದಲ್ಲಿ ಏನಾದರೂ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಸ್ವಲ್ಪ ಅನುಭವಸ್ಥ ವಾಕ್ಯದಿಂದ ನೀವು ಮುನ್ನಡೆಯುವುದು ಬಹಳ ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮೇನ್ ಆಗಿ ನೋಡೋದಾಯ್ತು ಅಂದ್ರೆ, ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕವಾಗಿ ಏರಿಳಿತ ಕಾಣುವುದು ಬಹಳ ಸಾಧ್ಯತೆಗಳಿದೆ. ಹಣದ ಹರಿವು ನಿಮ್ಮಲ್ಲಿ ಇದ್ರೂ ಸಹ ಖರ್ಚುಗಳು ಅನಗತ್ಯವಾಗಿ ಆಗುವಂಥ ಸಾಧ್ಯತೆಗಳು ಬಹಳ ಇವೆ. ಇದರ ಜೊತೆಗೆ ಮೇನ್ ಆಗಿ ಪೂರ್ವಜರ ಒಂದು ಆಸ್ತಿಯಿಂದ ನಿಮಗೆ ಲಾಭದಾಯಕವಾಗಿ ಸಿಗುವಂಥದ್ದು. ಇದರ ಜೊತೆಗೆ ಅನಾವಶ್ಯಕವಾದಂಥ ಒಂದು ವಸ್ತುಗಳಿಗೆ ನೀವು ಖರ್ಚು ವೆಚ್ಚ ಮಾಡುವುದು ಬೇಡ. ಆದಷ್ಟು ಖರ್ಚು ಮಿರ್ಚು ಇತಿಮಿತಿಯಲ್ಲಿ ನಡೆಯಲಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಹೆಚ್ಚು ನೀವು ಪ್ರಯತ್ನಿಸಬೇಕಾಗುತ್ತದೆ. ಮಾತಿನ ಬರದಲ್ಲಿ ಯಾರಿಗೂ ಸಹ ನೀವು ಭರವಸೆ ನೀಡುವಂಥದ್ದು ಬೇಡ. ದಾಂಪತ್ಯದ ಜೀವನದಲ್ಲಿ ನೀವು ಸಂಗಾತಿಯ ಬಗ್ಗೆ ಒಂದು ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದು ಬಹಳ ಉತ್ತಮ. ಪರಸ್ಪರ ನೀವು ಅರ್ಥ ಮಾಡ್ಕೊಳ್ಳೋದು ಸಹ ಬಹಳ ಮುಖ್ಯ. ಮನೆ ಹಿರಿಯರ ಮತ್ತು ಬೆಂಬಲ ಆಶ್ವಾಸನೆ ಸದಾ ನಿಮ್ಮ ಜೊತೆಗೆ ಇರ್ತದೆ. ಇನ್ನು ನೆಕ್ಸ್ಟ್ ಆರೋಗ್ಯದ ವಿಚಾರದಲ್ಲಿ ಬಂದು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ನೀವು ಈ ತಿಂಗಳು ವಿಶೇಷವಾದಂಥ ಕಾಳಜಿ ವಹಿಸಬೇಕು. ವಿಶೇಷವಾಗಿ ರಕ್ತ ಒತ್ತಡದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿದೆ. ಅಪ್ಪಿತಪ್ಪಿ ಆ ಸಮಸ್ಯೆಗಳು ಬಂದಲ್ಲಿ ನಿರ್ಲಕ್ಷ್ಯ ಮಾಡುವುದು ಬೇಡ. ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು ಬಹಳ ಇವೆ. ಆದ್ದರಿಂದ ಅತಿ ಹೆಚ್ಚು ಜಾಗರೂಕರಾಗಿರಿ. ಈ ಒಂದು ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಪರಿಹಾರ ಮಾರ್ಗವನ್ನು ತಿಳಿಸಿಕೊಡೋದಾದ್ರೆ, ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಓಂ ಶಿವಾಯ ನಮಃ ಎಂದು ಪಠಣೆ ಮಾಡಿ. ಆದಷ್ಟು ನೀವು ಅನಾಥಾಶ್ರಮಗಳಿಗೆ ಆಹಾರ ಪದಾರ್ಥಗಳು ನೀವು ಆದಷ್ಟು ಅತಿ ಹೆಚ್ಚು ದಾನ ಮಾಡಿದ್ರೆ ಬಹಳ ಉತ್ತಮ. ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿ ದೇವರನ್ನು ಆರಾಧನೆ ಮಾಡಿ, ಅದು ನಿಮಗೆ ಬಹಳನೇ ಒಂದು ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗುವಂತ ಲಕ್ಷಣಗಳು ಸಿಗುತ್ತದೆ. ಈ ಒಂದು ರಾಶಿಯವರ ಒಂದು ಅದೃಷ್ಟದ ಸಂಖ್ಯೆ 2, 7 ಮತ್ತೆ 9 ಇದಾಗಿತ್ತು ಕರ್ಕಾಟಕ ರಾಶಿಯವರ 2026ರ ಮಾಸ ಭವಿಷ್ಯ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.